ಸಂಕ್ರಾಂತಿ ಹಬ್ಬಕ್ಕೆ ಟೀಸರ್ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸೌಂಡ್ ಮಾಡಿದಂತಹ ಚೌಕಿದಾರ್ ಸಿನಿಮಾ ಫಾದರ್ಸ್ ಡೇಗೆ ಫಾದರ್ ಆಂಥಮ್ ಅನ್ನುವಂತಹ ಅದ್ಭುತವಾದಂತಹ ಒಂದು ಸಾಂಗ್ ಅನ್ನ ರಿಲೀಸ್ ಮಾಡಿದೆ. ಸೊ ಈಗಾಗಲೇ ಒಂದು ಈ ಒಂದು ಸಾಂಗ್ ಸ್ಯಾಂಡಲ್ವುಡ್ ಸಿನಿಮಾ ಪ್ರಿಯರಲ್ಲಿ ಹಾಗೇನೆ ಎಲ್ಲಾ ಒಂದು ಹಾಡನ್ನ ಇಷ್ಟಪಡುವಂತಹ ಕೇಳುಗರಲ್ಲಿ ಸಖತ್ ಮೋಡಿಯನ್ನ ಮಾಡ್ತಾ ಇದೆ. ಈ ಒಂದು ಸಾಂಗ್ ಅಲ್ಲಿ ಅಭಿನಯಿಸಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ಪೃಥ್ವಿ ಅಂಬರ್ ಅವರು ಈ ಒಂದು ಸಾಂಗ್ ಬಗ್ಗೆ ಆಗಿರ್ಬೋದು, ಚೌಕಿದಾರ್ ಸಿನಿಮಾದ ಬಗ್ಗೆ ಆಗಿರ್ಬೋದು, ಒಂದಷ್ಟು ಮಾತುಕತೆಯನ್ನ ನಡೆಸೋದಕ್ಕೆ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತೀನಿ. ಬ್ರದರ್ ನಮಸ್ತೆ, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫಾದರ್ಸ್ ಅಂದ ತಕ್ಷಣ ಈಗ ನೀವು ಕೂಡ ಫಾದರ್ ಆಗಿರೋದ್ರಿಂದ ಏನೆಲ್ಲ ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಅಪ್ಪನ ಜೊತೆ ನೆನಪಾಗುತ್ತೆ ಅಂತ? ಬಹಳಷ್ಟು ಮೆಮೊರೀಸ್ ನೆನಪಾಗುತ್ತೆ. ಅಂದ್ರೆ ನಾನ್ ಚಿಕ್ಕವನಿದ್ದಾಗ ಅವರಿದ್ದಂತಹ ರೀತಿಯಾಗಿರ್ಲಿ, ಎಲ್ಲ 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 ಮಕ್ಳಿಗೂ ಅಪ್ಪ ಫಸ್ಟ್ ಹೀರೋ ಅಲ್ವಾ. ಸೊ ನನಗೂ ಹಾಗೆ ಲೈಕ್ ಅವರಿಂದ ಬಹಳಷ್ಟು ಇನ್ಸ್ಪಿರೇಷನ್ ತಗೊಂಡಿದ್ದೀನಿ. ಆ್ಯಂಡ್ ಅವ್ರು ನನಗೆ ಗೈಡ್ ಮಾಡೋದಕ್ಕಿಂತ ಅವರೊಂದು ರೀತಿಯ ಲೈಫನ್ನು ಜೀವಿಸಿರೋದು ನನಗೆ, ಅಂದರೆ ನಮಗೆ ಎಸ್ಪೆಷಲಿ ನಾನು ನನ್ನ ತಮ್ಮಂದ್ರೆ ಎಲ್ಲರಿಗೂ ಕೂಡ ಒಂದು ಇನ್ಸ್ಪೈರಿಂಗ್ ಸ್ಟೋರಿ ಅದು. ಸೊ ಅಂದರೆ ಈಗಲೂ ಆ ಭಯ, ಅಂದರೆ ತುಂಬ ಭಯ ಪಡ್ತೀನಿ. ಚಿಕ್ಕವನಿರುವಾಗ ನನ್ನ ಅಪ್ಪ ಅಂದರೆ ಏನು ಭಯ ಇತ್ತು, ಈಗಲೂ ಅಷ್ಟೇ ಭಯ ಇದೆ. ಈಗಲೂ ಅವ್ರಿಗೆ ಫೋನ್ ಬಂದಾಗ ಅಥವಾ ನಾನು ಅವ್ರಿಗೆ ಫೋನ್ ಮಾಡಿದಾಗ ಅಷ್ಟೇ ಒಂದು ರೀತಿ ನರ್ವಸ್ನೆಸ್ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ. ಸೊ ಅದು ಇದೆ. ಆ್ಯಂಡ್ ಅವರು ಮೊನ್ನೆ ಪ್ಯಾಷನ್, ಅವರಿಗೆ ಒಂದು ಅಗ್ರಿಕಲ್ಚರ್ ಅಂದರೆ ಅವ್ರ ಪ್ಯಾಷನ್. ಆ್ಯಂಡ್ ಸೋಷಿಯಲ್ ವರ್ಕರ್ ಅವರು ಸಮಾಜಕ್ಕೆ ಸ್ಪಂದಿಸುವ ರೀತಿಯಾಗಿರಲಿ, ನಮ್ಮ ಫ್ಯಾಮಿಲಿ ಜೊತೆ ಇರುವಂತಹ ರೀತಿಯಾಗಿರಲಿ, ಎಲ್ಲರ ಜೊತೆ ಇರುವಂತಹ ರೀತಿಯಾಗಿರಲಿ, ಅವರ ಬದುಕಿನ ಕಡೆಗೆ ಅವ್ರದ್ದೊಂದು ಧೋರಣೆ ಇದೆಯಲ್ಲ, ಅವ್ರದ್ದೊಂದು ಪರ್ಸೆಪ್ಷನ್ ಇದೆಯಲ್ಲ, ಅದನ್ನು ನನಗೆ ಬಹಳ ಇಷ್ಟ, ತುಂಬ ಇನ್ಸ್ಪೈರಿಂಗ್. ಹಾಗಾಗಿ ಬಹಳಷ್ಟು ವಿಚಾರದಲ್ಲಿ ನನಗೆ ಅವರು ರೋಲ್ ಮಾಡೆಲ್. ಏನೇ ಮಾಡಿದ್ರು ಕೂಡ, ನಾನು ಏನೇ ಮಾಡಿದ್ರು ಅದ್ರಲ್ಲಿ ಬಹುಪಾಲು ಇನ್ಸ್ಪಿರೇಷನ್ ಅವರಿಂದ ತಗೊಂಡಿರ್ತೀನಿ. ಹಾಗೆ ಅಪ್ಪ ಅಂದ ತಕ್ಷಣ ನಮ್ ನೆನಪಾಗುವಂತದ್ದೇ ನೀವು ಹೇಳ್ತಾ ಇದ್ರೆ, ಈಗಲೂ ಕೂಡ ಕಾಲ್ ಬಂದ್ರು ಕೂಡ ಭಯದಿಂದಾನೇ ನಾನು ರಿಸೀವ್ ಮಾಡಿ ಹೇಳ್ತೀನಿ ಅಂತ. ಯಾವತ್ತಾದ್ರೂ ಪೃಥ್ವಿ ಅಂಬರ್ ಅವರು ಅಪ್ಪನ ಕೈಯಲ್ಲಿ ಓದೇ ತಿಂದಿದ್ದುಂಟಾ? ಚಿಕ್ಕವನಿರುವಾಗ ಬಹಳಷ್ಟು ಬಾರಿ. ಬಟ್ ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಅಜ್ಜಿ ಮನೆಯಲ್ಲಿ, ಜಾಸ್ತಿ ಅಪ್ಪ ಅಮ್ಮ ಜೊತೆ ಇರ್ಲಿಲ್ಲ. ತಮ್ಮಂದ್ರು ಸರಿಯಾಗಿ ತಿಂದಿದ್ದಾರೆ, ನಾನು ತಿಂದಿದ್ದೀನಿ ಚಿಕ್ಕವನಿರುವಾಗ ಬಹಳಷ್ಟು ಬಾರಿ. ಅದು ಎಲ್ಲರೂ ತಿಂದಿರ್ತಾರಲ್ಲ, ಅದು ಇದ್ದೇ ಇದೆ. ಬೈಗಳನ್ನು ತಿಂದಿದ್ದೆ, ಏಟು ತಿಂದಿದ್ದೆ. ಬಟ್ ಒಂದಷ್ಟು ಅಂದ್ರೆ ನಾವು ದೊಡ್ಡವರಾದ್ಮೇಲೆ ತೀರಾ ಒಂದು ಫ್ರೆಂಡ್ಲಿ ಆಗಿ, ಬಹಳ ಒಂದು ಫ್ರೆಂಡ್ ಯಾವ ರೀತಿ ಸಜೆಷನ್ಗಳು ಕೊಡ್ತಾರೋ ಆ ರೀತಿ ಅಪ್ಪ ಈಗ ನಮಗೆ ಗೈಡ್ ಮಾಡ್ತಾರೋ, ನನಗಾಗ್ಲಿ ನನ್ನ ತಮ್ಮಂದ್ರಿಗಾಗಲಿ. ಸೊ ಅದು ಬಹಳ ಖುಷಿ ಇದೆ. ಆ್ಯಂಡ್ ಅವರು ನಮ್ಮನ್ನ ಮೊದಲಿಂದ ನೋಡ್ಕೊಂಡಿರುವಂತಹ ರೀತಿ, ಈಗಲೂ ಅವರು ಒಂದು ನಮ್ಮನ್ನ ಲೀಡ್ ಮಾಡ್ತಿರುವಂತಹ ರೀತಿ ಬಹಳ ಖುಷಿ ಇದೆ. ತುಂಬಾ ಇನ್ಸ್ಪೈರಿಂಗ್. ಯಾವ್ದಾದ್ರು ಒಂದು ಘಟನೆಯನ್ನ ನೆನೆಸ್ಕೊಳ್ಳೋದಾದ್ರೆ, ಒದೆ ತಿಂದಿರುವಂತ ಘಟನೆ ಅಥವಾ ಇಲ್ಲ ಅಂತಂದ್ರೆ ಬೈಸ್ಕೊಂಡಿರುವಂತದ್ದು? ಬಹಳಷ್ಟಿದೆ, ಅಂದ್ರೆ ತುಂಬಾ ಇದೆ. ಒಂದು ನೆನ್ಸ್ಕೊಳ್ಳುವಂಥದ್ದು ಏನಿಲ್ಲ, ಬಹಳಷ್ಟು ವಿಚಾರದಲ್ಲಿ. ಅಂದ್ರೆ ಆಟ, ನಮ್ ಚಿಕ್ಕವರಿರುವಾಗ ಸಮ್ಮರ್ ಹಾಲಿಡೇಸ್ಗೆ ನಾನು ಅಪ್ಪ ಅಮ್ಮ ಹತ್ರ ಹೋಗ್ತಾ ಇದ್ದಿದ್ದು. ಮಧ್ಯಾಹ್ನ ಎಲ್ಲ ಆಟ ಆಡಕ್ ಹೋದಾಗೆಲ್ಲ ಹೊಡೆದು ಕರ್ಕೊಂಡ್ ಬಂದಿರೋದು. ಅಂಡ್ ಅವ್ರ ಜೊತೆ ನಾನು ತೋಟದಲ್ಲಿ ಕೆಲಸ ಮಾಡುವಂಥದ್ದು, ಅದು ಬಹಳ ನೆನಪುಗಳಿದೆ, ತುಂಬಾ ನೆನಪುಗಳಿದೆ. ಈಗಲೂ ಹೋದ್ರೆ ಸಮಯ ಸಿಕ್ಕರೆ ನಾನು ಅಪ್ಪ ಜೊತೆ ಕೆಲಸ, ಅವರು ಹೆವಿ ಕೆಲಸ ಮಾಡ್ತಾರೆ, ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ. ನನಗೆ ಏನಾದರೂ ಸಮಯ ಸಿಕ್ಕರೆ ನಾನು ಈಗಲೂ ಹೋಗಿ ಮಾಡ್ತೀನಿ. ಸೊ ಅದು. ಆ್ಯಂಡ್ ಬೈಗಳ, ಹೌದು ತುಂಬಾ ಇದೆ. ನಾನು ಅಂದ್ರೆ ಈ ರೀಸೆಂಟ್ ಅಂತ ಹೇಳಿದ್ರೆ, ನಾನು ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ, ಅಂದ್ರೆ ಕಾಲೇಜ್ ಅಲ್ಲಿದ್ದಾಗ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಬೈದಿದ್ರು. ಅಂದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೆ, ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು ಅದಿದ್ದೆಲ್ಲ. ಸೊ ಅದೆಲ್ಲ ನೆನಪಿದೆ. ಅದಾದ್ಮೇಲೆ ಅವರು ಬೈದಿದ್ದು ಬಹಳ ಕಡಿಮೆ. ಅಂದ್ರೆ ಅವ್ರು ಏನು ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ನಾವೇ, ಅಂದ್ರೆ ಅವ್ರು ಹೇಳೋ ಮೊದಲೇ ನಾವು ಆ ಸ್ಟೇಜ್ ಅಲ್ಲಿ ಇರ್ತೀವಿ. ಸೊ ಹಾಗಾಗಿ ಬೈಯುವಂತ ಪ್ರಮೇಯ ಏನು ಬಂದಿಲ್ಲ. ಹಾಗೆ ನೀವು ನಟನೆಯನ್ನ ಚೂಸ್ ಮಾಡಿದಾಗ ಅಪ್ಪನ ರಿಯಾಕ್ಷನ್ ಯಾವ ರೀತಿ ಇತ್ತು? ಬಿಕಾಸ್ ಯಾಕಂತಂದ್ರೆ ಮಕ್ಕಳ ಭವಿಷ್ಯವನ್ನ ರೂಪಿಸೋಲ್ಲಿ ಪ್ರತಿಯೊಬ್ಬರಿಗೂ ತಂದೆನೇ ಹೀರೋ ಆಗಿರ್ತಾರೆ. ಅವ್ರದೇ ಆದಂತಹ ಕೆಲವೊಂದು ಕನಸುಗಳೆಲ್ಲ ಇರುತ್ತೆ. ಈಗ ಎಕ್ಸಾಂಪಲ್ ಚೌಕಿದಾರ್ ಸಿನಿಮಾದಲ್ಲೂ ಕೂಡ ಒಂದಷ್ಟು ಇನ್ಸಿಡೆಂಟ್ ನಾನು ನೋಡಿದಾಗ, ಸಾಂಗ್ ಅಲ್ಲಿ ನೋಡಿದಾಗ, ಮಗನಿಗೋಸ್ಕರ ಏನೆಲ್ಲಾ ಕಷ್ಟಗಳೆಲ್ಲ ಪಡಬೇಕು, ಸಾಯಿ ಕುಮಾರ್ ಸರ್ ಅಷ್ಟೇ ಕಟ್ತಿದ್ದಾರೆ. ಸೊ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡ್ಬೇಕು ಅಂದಾಗ ಅಪ್ಪನ ರಿಯಾಕ್ಷನ್ ಏನಿತ್ತು? ಅಲ್ಲ, ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಡೋದು ಅನ್ನೋದಕ್ಕಿಂತ ನಾನು ಬೇಸಿಕಲಿ ಡ್ಯಾನ್ಸರು. ಸೊ ಡ್ಯಾನ್ಸ್ ಸ್ಟಾರ್ಟ್ ಮಾಡಿದಾಗ ಬಹಳ ವಿರೋಧ ಇತ್ತು. ಬಿಕಾಸ್ ಆಬ್ವಿಯಸ್ಲಿ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಈ ಮೂವಿ ಅಥವಾ ಸೊ ಡ್ಯಾನ್ಸ್ ಫೀಲ್ಡ್ಗೆ ಬಂದಾಗ ಬಹಳ ವಿರೋಧ ಇತ್ತು. 24 ಗಂಟೆ ಬರೀ ಡ್ಯಾನ್ಸೇ ಮಾಡ್ತಾ ಇದ್ದೆ, ಸ್ಟಡೀಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ. 100% ಆವಾಗ ಬಹಳ ಬೈತಾ ಇದ್ರು. ಒಂದು ರಿಯಾಲಿಟಿ ಶೋ ವಿನ್ ಆದೆ,
ರಿಯಾಲಿಟಿ ಶೋ ವಿನ್ ಆದಮೇಲೆ ಇನ್ನೊಂದು ರಿಯಾಲಿಟಿ ಶೋ ಫೈನಲ್ ಹತ್ರ ಬರುವಾಗ ಅಪ್ಪ ಕೋಇನ್ಸಿಡೆನ್ಸ್ ಆಗಿ ಬೆಂಗಳೂರು ಬಂದಿದ್ರು, ಶೂಟ್ ನೋಡಕ್ ಬಂದ್ರು. ಸೊ ಆಗ ನನ್ನ ಮನಸ್ಸಲ್ಲಿ ಏನಿತ್ತು ಅಂದ್ರೆ ನನ್ನನ್ನು ಆರ್ಟ್ ಫೀಲ್ಡ್ ಅಲ್ಲಿ ಬಿಟ್ಬಿಡ್ಬೇಕು ಫ್ರೀ ಆಗಿ ಅನ್ನೋದು, ಅದನ್ನ ನಮ್ಮ ಸೆಲೆಬ್ರಿಟಿ ಜಡ್ಜ್ ಆದ ಶಶಿಕುಮಾರ್ ಸರ್ ಅವರು ಕ್ಲಿಯರ್ ಆಗಿ ಅಪ್ಪಂಗೆ ಆ ಸ್ಟೇಜಲ್ಲೇ ಹೇಳಿದ್ರು. ಅಂದ್ರೆ ಇವನ್ನ ಆರ್ಟ್ ಫೀಲ್ಡ್ ಅಲ್ಲಿ ಫ್ರೀ ಬರ್ಡ್ ಆಗಿ ಬಿಟ್ಬಿಡಿ, ಏನಾದ್ರು ಮಾಡ್ತಾನೆ ಅದಿದೆಲ್ಲ. ಸೊ ನನ್ನ ಮನಸ್ಸಲ್ಲಿ ಏನಿತ್ತು ಅಪ್ಪನಿಗೆ ಆ ಟೈಮಲ್ಲಿ ಹೇಳಿರೋದ್ರಿಂದ ಅವತ್ತಿಂದ ಅಥವಾ ಅದಕ್ಕಿಂತ ಮೊದಲಿಂದಾನೇ ಫುಲ್ ಸಪೋರ್ಟ್ ಮಾಡಕ್ ಶುರು ಮಾಡಿದ್ರು. ಸೊ ಮೂವಿಗೆ ನಾನು ಬಂದಿದ್ದು ತುಂಬಾ ಲೇಟ್. ಸೊ ನಾನು ಡ್ಯಾನ್ಸ್ ಮಾಡ್ತಾ ಇದ್ದೆ, ಆಮೇಲೆ ಈ ಸಿಂಗ್ ಮಾಡ್ತಾ ಇದ್ದೆ, ಆಂಕರಿಂಗ್ ಮಾಡ್ತಾ ಇದ್ದೆ. ಅದೆಲ್ಲ ಆಗಿ ಲಾಸ್ಟಿಗೆ ನಾನು ಮೂವಿಗೆ ಬಂದಿರೋದು. ಸೊ ಮೂವಿಗೆ ಬರೋ ಅಷ್ಟರಲ್ಲಿ ಸಪೋರ್ಟ್ ಆಲ್ರೆಡಿ ಇತ್ತು ಹಾಗೆ. ಈಗ ತಾನೇ ಹೇಳ್ತಾ ಇದ್ರಿ ಹಾಡುಗಳನ್ನು ಕೂಡ ಹಾಡ್ತಿದ್ದೆ ಅಂತ ಹೇಳ್ಬಿಟ್ಟು, ಅಪ್ಪನಿಗೋಸ್ಕರ ಯಾವ ಹಾಡನ್ನ ಹಾಡ್ತೀರಾ ಅಂತ. ಅಪ್ಪನಿಗೋಸ್ಕರ ಯಾವ ಹಾಡು, ಇದೇ ಹಾಡು ಡೆಡಿಕೇಟ್ ಮಾಡ್ತೀನಿ ಬೇಕಾದ್ರೆ. ಅಂದ್ರೆ ಮೊದಲು ಅದ್ರ ಪ್ರೊಫೆಷನಲ್ ಸಿಂಗರ್ ಏನೂ ಅಲ್ಲ ನಾನು. ಅಂದ್ರೆ ಬಟ್ ಈ ಏನ್ ಹೇಳೋದು, ಈ ನಮ್ಮ ಕಡೆ ಆರ್ಕೆಸ್ಟ್ರಾ ಎಲ್ಲ ಇತ್ತು. ಸೊ ಡ್ಯಾನ್ಸು ಮಾಡ್ತಾ ಇದ್ನಲ್ಲ, ಸೊ ಆ ಥರ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ. ಅಪ್ಪನ ಡೆಡಿಕೇಟ್ ಮಾಡಿದ್ರೆ ನಮ್ಮ ಹಾಡು ಇದು ಅಪ್ಪ ಅನ್ನೋದು, ಅದೇ ಹೇಳು. ಹಾಡಿ ಮತ್ತೆ. ಲಿರಿಕ್ಸೇ ಗೊತ್ತಿಲ್ಲ ಬಟ್ ಓಕೆ. ಅಪ್ಪ ಅನ್ನೋದು ಎಲ್ಲವೂ ಹೌದು, ಬ್ರಹ್ಮಪುತ್ರದಂತ ಜೀವನದೇ. ಅಪ್ಪ ಅನ್ನೋನು ಎಲ್ಲವೂ ಹೌದು, ಗೌರಿ ಶಿಖರದ ತುದಿ, ಮನೆಯೊಳಗಿನ ಕಾಯುವ ದೈವ. ಸಮಥಿಂಗ್ ಅದೇ, ಫುಲ್ ಗೊತ್ತಿಲ್ಲ ನನಗೆ. ವಿಜಯ್ ಪ್ರಕಾಶ್ ಸರ ಆಡ್ಬೇಕು. ಈಗ ಚೌಕಿದಾರ್ ಸಿನಿಮಾದ ಬಗ್ಗೆ ಬರೋದಾದ್ರೆ, ಸೊ ಎಲ್ಲೆಲ್ಲೂ ಸಾಯಿ ಕುಮಾರ್ ಅವ್ರ ಆಕ್ಟಿಂಗು, ಅದ್ರ ಜೊತೆಗೆ ನಿಮ್ಮ ಆಕ್ಟಿಂಗು, ಶ್ವೇತಾ ಮೇಡಮ್ ಅವ್ರ ಆಕ್ಟಿಂಗು, ಸಾಂಗ್ ಎಲ್ಲಾನು ಕೂಡ ಫಾದರ್ಸ್ ಡೇಗೆ ಹೇಳಿ ಮಾಡಿಸಿರುವಂತಹ ಸಾಂಗ್ ಅಂತ ಪ್ರಶಂಸೆಗಳ ಸುರಿಮಳೆ ಸುರಿತಾ ಇದೆ. ಏನ್ ಹೇಳ್ತೀರಾ ಆ ಸಾಂಗ್ ಬಗ್ಗೆ? ಅದು ಕೂಡ ಖುಷಿ ಇದೆ. ನಾಗೇಂದ್ರ ಪ್ರಸಾದ್ ಸರ್ ಇದರ ಸಾಹಿತ್ಯ ಬರೆದಿರೋ. ಸೊ ಆಬ್ವಿಯಸ್ಲಿ ಅವರ ಹಾಡುಗಳು ಕೇಳಿದಾಗ ಮನಸ್ಸಿಗೆ ಇಳಿಯುತ್ತೆ, ಹಾರ್ಟಿಗೆ ಇಳಿಯುತ್ತೆ. ಅಂತ ಅದ್ಭುತವಾದ ಸಾಹಿತ್ಯ ಅವರು. ವಿಜಯ್ ಪ್ರಕಾಶ್ ಸರ್ ಅಂತ ಹಾಡುಗಳನ್ನು ಸ್ಪೆಷಲಿ ನಮಗೆ ಮನಸ್ಸಿಗೆ ಮುಟ್ಟು ಹಾಗೆ ಹಾಡುವಂಥ ಗಾಯಕರು. ಸಚಿನ್ ಬಸ್ರವರು ಇದರ ಸಂಗೀತ ನಿರ್ದೇಶಕರು, ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಸ್ಪೆಷಲಿ ನಮ್ಮ ಚಂದ್ರಶೇಖರ್ ಬಂಡೆಪ್ಪ ಸರ್ಗೆ ಹಾಡುಗಳ ಬಗ್ಗೆ ಒಂದು ಒಳ್ಳೆ ಅಭಿರುಚಿ ಇದೆ. ಯಾವುದೇ ಹಾಡುಗಳು ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದ್ರು ಕೂಡ ಅದು ತುಂಬಾ ಅದಕ್ಕೆ ಒಂದು ಅರ್ಥಗರ್ಭಿತವಾದ ಹಾಡುಗಳು, ಮತ್ತೆ ಯಾವ ರೀತಿ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಥರ ಹಾಡುಗಳನ್ನೇ ಅವರು ಮಾಡ್ತಾರೆ. ಈ ಸಿನಿಮಾದಲ್ಲೂ ಇನ್ನಷ್ಟು 3 ಸಾಂಗ್ಗಳು ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಖುಷಿ ಇದೆ. ಆ್ಯಂಡ್ ಸ್ಪೆಷಲಿ ರಿಲೇಟ್ ಮಾಡ್ಕೋತಾ ಇದ್ದಾರೆ ಎಲ್ಲರೂ ಕೂಡ. ಹಾಡು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಎಲ್ಲರೂ ತಮ್ಮ ತಂದೆ ಜೊತೆ ರಿಲೇಟ್ ಮಾಡ್ಕೊಳ್ಳುವಂಥ ಸಾಲ್ಗಳನ್ನ ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ದಾರೆ. ಸೊ ಹಾಗಾಗಿ ನಾನು ಕಮೆಂಟ್ಸ್ ಕೂಡ ನೋಡಿದಾಗ ಬಹಳಷ್ಟು ಜನ ಕನೆಕ್ಟ್ ಆಗಿರೋ ವಿಚಾರ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಜನ ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ ಅವರವರ ತಂದೆ ಜೊತೆ. ಸೊ ಹಾಗಾಗಿ ಖುಷಿ ಇದೆ ರಿಲಿ. ಅಂದರೆ ನಮ್ಮ ಸಿನಿಮಾದ ಕೋರ್ ಪ್ಲಾಟ್ ಅನ್ನೋದೇ ಅಪ್ಪ ಮಗನ ಒಂದು ರಿಲೇಶನ್ಶಿಪ್. ಸೊ ಅದ್ರ ಬಗ್ಗೆ ಇರುವಂತಹ ಒಂದು ಸಾಂಗ್ ಆಗಿರೋದ್ರಿಂದ ಫಿಲ್ಮ್ ವಿಚಾರ ಬಂದರೆ ಇದು ತೀರಾ ಇಂಪಾರ್ಟೆಂಟ್ ಸಾಂಗ್ ನಮಗೆ. ಸೊ ಎಲ್ಲರಿಗೂ ಇಷ್ಟ ಆಗ್ತಿರೋದು ಖುಷಿ ಕೊಡ್ತಾ ಇದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.